ನಾಟ್ಯನಿಕೇತನ ಕೊಲ್ಲಿಯ ಸೋಮೇಶ್ವರ ಅರ್ಪಿಸುವ ಕರ್ನಾಟಕ ರಾಜ್ಯೋತ್ಸವ ಮತ್ತು ಶಾಂತಲಾ ಪ್ರಶಸ್ತಿ ಪುರಸ್ಕೃತ ಕರ್ನಾಟಕ ಕಲಾ ತಿಲಕ ನಾಟ್ಯಾಚಾರ್ಯ ಶ್ರೀ ಉಳ್ಳಾಳ್ ಮೋಹನ್ ಕುಮಾರ್ ಇವರ 90ನೆಯ ವರ್ಷಾಚರಣೆಯ ಪ್ರಯುಕ್ತ ನಾಟ್ಯ ಮೋಹನ ನವೋತ್ಸವ ನೃತ್ಯಶ್ರೀ ಮಾಲಿಕೆಯ ಉದ್ಘಾಟನಾ ಸಮಾರಂಭ. ಇದು ನಮ್ಮ ನಾಟ್ಯನಿಕೇತನದ ಒಂದು ಕನಸು ಅಂತ ಹೇಳ್ಬೋದು. ಗುರುಗಳ ಈ ಒಂದು ನವೋತ್ಸವ ಉತ್ಸಾಹದ ಕಾರ್ಯಕ್ರಮವನ್ನು ಆಚರಿಸಲು ಗುರುಗಳ ಪುತ್ರಿ ರಾಜಶ್ರೀ ಕಲಾಶ್ರೀ ಪುರಸ್ಕೃತ ರಾಜಶ್ರೀ ಇವರಿಂದ ಎಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು ಇದನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಪ್ರಾರಂಭದಲ್ಲಿ ಇವತ್ತಿನ ಮುಖ್ಯ ಅತಿಥಿಯಾಗಿ ದಕ್ಷಿಣ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಗುರು ಶ್ರೀ ಕಮಲಾಕ್ಷಾಚಾರ್ ಸರ್ ಇವರು ಬಂದಿರ್ತಾರೆ. ಪ್ರೀತಿ ಇಟ್ಟು ಈ ನಾಟ್ಯನಿಕೇತನದ ಮೇಲೆ, ರಾಜಶ್ರೀಯವರ ಮೇಲೆ, ಗುರುಗಳ ಮೇಲೆ ಪ್ರೀತಿ ಇಟ್ಟು ತಾವು ಬಂದಿರ್ತೀರಿ. ಅದೇ ರೀತಿ ಅತ್ತಾವರ್ ಸರ್ ಕೂಡ ತಾವು ಬಂದಿದ್ದೀರಿ. ನಮ್ಮೆಲ್ಲರ ಮೇಲೆ ಪ್ರೀತಿ ಅಭಿಮಾನ ಇಟ್ಟು ತಾವು ಬಂದಿರ್ತೀರಿ. ನಾವು ನಾಟ್ಯನಿಕೇತನದ ಎಲ್ಲ ವಿದ್ಯಾರ್ಥಿಗಳು, ಹೆತ್ತವರು ಎಲ್ಲರೂ ತುಂಬ ನಾವು ಆಭಾರಿಗಳಾಗಿದ್ದೇವೆ. ತುಂಬ ಸಂತೋಷ ಆಗಿದೆ. ನೀವು ಇಬ್ಬರು ಈ ಕಾರ್ಯಕ್ರಮಕ್ಕೆ ನಮ್ಮ ಈ ನಾಟ್ಯನಿಕೇತನದ ಮೇಲೆ ಪ್ರೀತಿ ಇಟ್ಟು ಬಂದದಕ್ಕೆ ತುಂಬ ನಿಮಗೆ ನಾವು ಕೃತಜ್ಞತೆಯನ್ನು ಹೇಳ್ತಾ ಇದ್ದೇವೆ. ಈಗ ಪ್ರಾರಂಭದಲ್ಲಿ ದೀಪ ಪ್ರಜ್ವಲನೆಯ ಮೂಲಕ ನಮ್ಮ ಈ ವರ್ಷದ ಗುರುಗಳ 90ನೇ ವರ್ಷದ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ತಾವು ವೇದಿಕೆ ಮುಂಭಾಗಕ್ಕೆ ಬಂದು ದೀಪ ಪ್ರಜ್ವಲಿಸಬೇಕೆಂದು ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತೇವೆ. ನಮ್ಮ ಗುರುಗಳ ಒಟ್ಟಿಗೆ ಬಂದು ದೀಪ ಪ್ರಜ್ವಲಿಸಬೇಕು. ನೃತ್ಯ ಗುರು ಉಳ್ಳಾಳ್ ಮೋಹನ್ ಕುಮಾರ್ ಅವರ 90ನೆಯ ವರ್ಷದ ಒಂದು ಸಂಭ್ರಮಾಚರಣೆಯಲ್ಲಿ ನನ್ನ ಮನಸ್ಸಿನ ಒಂದು ಆಸೆ ಇತ್ತು. ಏನಂದರೆ ನಿರಂತರ ನೃತ್ಯ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ, ತಿಂಗಳಿಗೊಂದರ ಹಾಗೆ. ಅದು ಅಕ್ಟೋಬರಲ್ಲೇ ಆಗಬೇಕಿತ್ತು, ಬಟ್ ಕಾರಣಾಂತರದಿಂದ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಅದನ್ನೀಗ ಈ ವರ್ಷ ಜನವರಿ ದಿಂದ ಶುರು ಮಾಡುವ ಅಂತ ಇದ್ದೇನೆ. ಪ್ರತಿ ತಿಂಗಳು ಕಾರ್ಯಕ್ರಮ ನಡೆಸುವ ಒಂದು ಆಲೋಚನೆ ನನ್ನದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಬೇಕು ಅಂತೇಳಿ ನನ್ನ ಮನಸ್ಸಿಗೆ ತೋಚಿದ್ದು ನಮ್ಮ ಹಿರಿಯ ನೃತ್ಯ ಗುರುಗಳು. ಅವರಿಗೂ ಕರ್ನಾಟಕ ಕಲಾಶ್ರೀ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ನಮ್ಮ ಬೆಳ್ತಂಗಡಿಯ ಹಿರಿಯ ನೃತ್ಯ ಗುರುಗಳವರು. ಅದಲ್ಲದೆ ನಮ್ಮ ಕರ್ನಾಟಕ ಕರಾವಳಿ ನೃತ್ಯ ಕಲಾ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಬಹಳ ಸಂತೋಷದಿಂದ ಒಪ್ಪಿಕೊಂಡ್ರೆ, ಯಾಕೆಂತೇಳಿ ಸಮಯವೇ ಇರಲಿಲ್ಲ. ನಾನು ಮೊನ್ನೆ ರಾತ್ರಿ ಡಿಸೈಡ್ ಮಾಡಿದ್ದು ಈ ತರ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ. ಮಾಡಬೇಕು ಅಂತ ಮನಸ್ಸಲ್ಲಿತ್ತು, ಬಟ್ ಇವತ್ತೇ ಜನವರಿಯಲ್ಲೇ ಶುರು ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಮೊನ್ನೆ ಹೊಡಿತು. ಹಾಗೆ ರಾತ್ರಿ ಅವರಿಗೆ ಫೋನ್ ಮಾಡಿದ ತಕ್ಷಣ ಒಪ್ಪಿಕೊಂಡ್ರು. ನನಗೆ ತುಂಬ ಸಂತೋಷ ಆಯಿತು. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ನಾನು ತುಂಬ ಅದೇ ರೀತಿ ಗುರುಗಳಾಗಿರುವಂತಹ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಸುರೇಶ್ ಹತ್ತಾವರವರು ಬಂದಿದ್ದಾರೆ. ಬಹಳ ಸಂತೋಷ. ಹತ್ತಾವರದಲ್ಲಿ ಚಕ್ರಪಾಣಿ ನೃತ್ಯ ಕಲಾ ಕೇಂದ್ರವನ್ನು ನಡೆಸುತ್ತಿದ್ದು, ಅವರ ಮಕ್ಕಳಿಬ್ಬರು ವಿದೂಷಿಯರಾಗಿದ್ದು ವಿದೇಶದಲ್ಲಿ ನೆಲೆಸಿದ್ದಾರೆ. ಹಲವಾರು ಕಡೆಗಳಲ್ಲಿ ನೃತ್ಯ ತರಗತಿಗಳನ್ನು ನಡೆಸಿಕೊಂಡು ಬರುವಂತಹ ಹಿರಿಯ ನೃತ್ಯ ಗುರುಗಳಾಗಿದ್ದಾರೆ. ಅವರು ಕೂಡ ಪ್ರೀತಿಯಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೊಬ್ರು ನನ್ನ ಅಪ್ಪನ ಹಿರಿಯ ಶಿಷ್ಯರು. ನಮಗೆ ಅವರು ಶಿಷ್ಯರು ಅಂತ ನಮಗೆ ಅನಿಸೋದಿಲ್ಲ. ಯಾಕೆಂತ ಹೇಳಿದ್ರೆ, ನಾನು ಚಿಕ್ಕದಿಂದಲೂ ಅವರ ಮನೆಗೆ ಹೋಗ್ತಾ ಇದ್ದೆ. ನಮಗೊಂದು ಹಿರಿಯ ಅಕ್ಕನಾಗಿದ್ದಾರೆ.
ಅವರು ಕೂಡ ಪ್ರೀತಿಯಿಂದ ಬಂದಿದ್ದಾರೆ. ಇದು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ, ಕೆಲವು ಅಲ್ಪ ಸಮಯದಲ್ಲಿ ನಾನು ಕರೆದಾಗ ಬಂದಿದ್ದಾರೆ ನನಗೆ ಆಶೀರ್ವಾದ ಮಾಡಲಿಕ್ಕೆ, ನಮ್ಮ ನಾಟ್ಯನಿಕೇತನದ ಮಕ್ಕಳಿಗೆ ಕೂಡ ಆಶೀರ್ವಾದ ಮಾಡಲಿಕ್ಕೆ, ಈ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಲಿಕ್ಕೆ ಇವರೆಲ್ಲ ಬಂದಿದ್ದಾರೆ. ಕಮಲಕ್ಕ, ನಿಮಗೂ ನನ್ನ ಪ್ರೀತಿಯ ಸ್ವಾಗತ. ಅದೇ ರೀತಿ ನನಗೆ ಯಾವಾಗಲೂ ಪ್ರೋತ್ಸಾಹ ನೀಡುವಂತಹ ನನ್ನ ಪ್ರೀತಿಯ ಹೆತ್ತವರು, ಪೋಷಕರು ಬಂದಿದ್ದಾರೆ. ನನ್ನ ಹಿರಿಯ ನಾಟ್ಯನಿಕೇತನದ ಹಿರಿಯ ಶಿಷ್ಯರು ಎಲ್ಲರೂ ಬಂದಿದ್ದಾರೆ. ಹಿರಿಯ ವಿದ್ಯಾರ್ಥಿನಿಯರೆಲ್ಲ ಬಂದಿದ್ದಾರೆ. ಎಲ್ಲರಿಗೆ ಕೂಡ ನಮ್ಮ ನಾಟ್ಯನಿಕೇತನದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮಸ್ಕಾರ. ಇದೀಗ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನಮ್ಮ ಗುರುಗಳಾಗಿರುವಂತಹ ಕಮಲಾಕ್ಷ ಸರ್ ದೀಪ ಬೆಳಗಿಸಿ ಉದ್ಘಾಟಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಗುರುಗಳಾಗಿರುವಂತಹ ಕಮಲಾಕ್ಷ ಆಚಾರ್ಯ ಸರ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಮತ್ತು ಎಲ್ರಿಗೂ ಹಿರಿಯ ಗುರುಗಳಾದಂತಹ ಮೋಹನ್ ಅವರ ಪಾದಗಳಿಗೆ ಅತ್ಯಂತ ಗೌರವದ ನಮನಗಳನ್ನು ಅರ್ಪಿಸಿ, ಹಾಗೆ ನಮ್ಮ ಹಿರಿಯ ಗುರುಗಳಾದಂತಹ ಶ್ರೇಯಸತ್ತ ಅವರಿದ್ದಾರೆ ಮತ್ತು ಉಳಿದ ಎಲ್ಲ ಕಲಾಸಕ್ತರು, ಕಲಾಭಿಮಾನಿಗಳು, ವಿದ್ಯಾರ್ಥಿಗಳಿಗೆ ಕೂಡ ನನ್ನ ಅತ್ಯಂತ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಗುರುಗಳಿಗೆ ವಯಸ್ಸು 90ಕ್ಕೆ ಬಂದಿದ್ದಾರೆ. ಅವರಿಗೆ 90 ವರ್ಷ ಅವರ ದೇಹಕ್ಕಾಗಿದೆ, ಶರೀರಕ್ಕಾಗಿದೆ. ಇದರಿಂದ ಅವರ ದೇಹವನ್ನು ನೋಡಿದಾಗ ಸ್ವಲ್ಪ ವಯಸ್ಸಾದಾಗ ಕಾಣ್ತಾರೆ. ಆದರೆ ಅವರ ಮನಸ್ಸು ಹೃದಯಕ್ಕೆ ಯೌವನ ಬಂದಿದೆ. ಅದು ನಿರಂತರವಾಗಿ ಇನ್ನು ಮುಂದುವರಿಬೇಕು, ಶತಮಾನಗಳು ದಾಟಬೇಕು. ಅಂತಹ ಒಂದು ಒಳ್ಳೆಯ ಮನಸ್ಸು ಅವರಿಗೆ ಬರಬೇಕು, ಅವರ ಹೃದಯ ಅರಳಬೇಕು, ಮನಸ್ಸು ಅರಳಬೇಕು ಅಂತಾದರೆ ಇನ್ನೂ ಬೇಕಾದವರಿಗೆ ಶಕ್ತಿ ಅಲ್ಲ, ಮಾನಸಿಕವಾದಂಥ ಸಂತೋಷ, ಆ ನೆಮ್ಮದಿ ಅವರಿಗೆ ಬೇಕು. ಅದು ಸಿಕ್ಕುವುದವರಿಗೆ ಅವರು ಯಾವ ಒಂದು ವೃತ್ತಿ ಪ್ರವೃತ್ತಿಯಿಂದ ಬದುಕನ್ನು ಕಟ್ಟಿಕೊಂಡ್ರು, ಪ್ರೀತಿಸಿದ್ರು, ಆ ಕಲೆ ಅವರಿಗೆ ಆ ಒಂದು ನೆಮ್ಮದಿಯನ್ನು ಸಂತೋಷವನ್ನು ಕೊಡ್ತಾರೆ. ಅದಕ್ಕಾಗಿ ಈ 90ನೇ ವರ್ಷದಲ್ಲಿ ಅವರ ಪುತ್ರಿ ಮತ್ತು ಶಿಷ್ಯೆ ಆಗಿರುವಂತಹ ರಾಜಶ್ರೀ ಅವರು ತಂದೆಯವರಿಗೆ ಒಂದು ಋಣ ಅಂತ ಹೇಳ್ಬೋದು. ಆ ಋಣವನ್ನು ಯಾವ ರೀತಿಯಲ್ಲಿ ನಾನು ತೋರಿಸ್ಬೋದು ಅನ್ನೋದಕ್ಕೆ ಅವರು ಕಂಡುಕೊಂಡ ಮಾರ್ಗ ಆ ನೃತ್ಯದ ಮೂಲಕ ಪ್ರತಿ ತಿಂಗಳು ಒಂದು ಸೇವೆಯನ್ನು ಮಾಡೋದ್ರ ಮೂಲಕ ಅವರ ಮನಸ್ಸಿಗೆ ಸಂತೋಷವನ್ನು ಕೊಡೋದು. ಇದು ಕಲೆ, ಒಂದು ದೇವತಾರಾಧನೆಯ ಒಂದು ಅಂಗ. ಹಾಗೆ ನಿಮ್ಮ ತಂದೆಯವರನ್ನು ಯಾವ ರೀತಿಯಲ್ಲಿ ಆರಾಧನೆ ಮಾಡಬಹುದು? ನೀವು ಮನೆಯಲ್ಲಿ ಊಟ ತಿಂಡಿ ಉಪಚಾರ ಎಲ್ಲ ಕೊಟ್ಟು ಎಲ್ಲ ಮಾಡ್ತೇವೆ ನಾವು, ಆದರೆ ಮನಸ್ಸಿಗೆ ಯಾವುದನ್ನು ಕೊಡ್ಲಿಕ್ಕೆ ಆಗ್ತದೆ? ಮನಸ್ಸಿಗೆ ಚಹಾ ಬೇಡ, ಕಾಫಿ ಬೇಡ, ತಿಂಡಿ ಬೇಡ. ಮನಸ್ಸಿಗೆ ಬೇಕಾದರೂ ಕಣ್ಣಿಗೆ ಮತ್ತು ಹೃದಯಕ್ಕೆ ಅರಳುವಂತಹ ಈ ಕಲೆಯ ಒಂದು ರಸಾಸ್ವಾದನೆ, ಅದನ್ನು ಕೊಡುವಂತಹ ನಿರ್ಧಾರ ಮಾಡಿರುವಂಥದ್ದು ನೀವು ಅತ್ಯಂತ ಒಂದು ಒಳ್ಳೆಯ ಕೆಲಸ ಮತ್ತು ಅವರ ಮನಸ್ಸಿಗೆ ಅತ್ಯಂತ ಸಂತೋಷವನ್ನು ಕೊಡುವಂಥ ಕೆಲಸ ಅಂತ ನಾನು ಭಾವಿಸ್ತೇನೆ. ಅವರು ನೃತ್ಯ ಗುರುಗಳಾಗಿ ಮಂಗಳೂರಲ್ಲಿ ಪ್ರಸಿದ್ಧ ತಂಡವನ್ನು ಕಟ್ಟಿಕೊಂಡು ಅವರ ವಿದ್ಯಾರ್ಥಿಗಳ ನೃತ್ಯವನ್ನು ನೋಡಿ ನೋಡಿ ನಾನು ಮಂಗಳೂರಲ್ಲಿ ಬೆಳೆದವರು. ಹಾಗಾಗಿ ನಾನೆಲ್ಲ ಕಲ್ತದ ನಂತರ ಸಣ್ಣ ನಾನೇನು ಕಲಿಯಿಲ್ಲ. ಹಾಗೆ ನಮ್ಮ ರಾಜಶ್ರೀ ಅವರು ಆಗ ನೃತ್ಯ ಮಾಡ್ತಿದ್ದೀರಿ ಏನೋ ಅನ್ನದಿರುವಾಗ ಆಗ ನಾವೆಲ್ಲ ನೋಡಿದವರು. ಈ ಜಿಲ್ಲೆಗೆ ಅಲ್ಲ, ನಮ್ಮ ರಾಜ್ಯಕ್ಕೆ ಒಂದು ಶಾಸ್ತ್ರೀಯ ನೃತ್ಯ ಕಲೆಯಲ್ಲಿ ಒಂದು ಮೌಲಿಕವಾದಂಥ ಒಂದು ಮೌಲ್ಯವನ್ನು ತಂದುಕೊಟ್ಟವರು ಅಂದರೆ ಉಳ್ಳಾಲ್ ಮೋಹನ್ ಕುಮಾರ್ ಅವರು. ಹಾಗೆ ಆ ಮೌಲ್ಯವನ್ನು ಮುಂದುವರಿಸುವಂಥ ಕರ್ತವ್ಯ ನಿಮ್ಮ ಮೇಲೆ ಇದೆ. ಯಾಕಂದರೆ ಅವರ ಮಗಳಾಗಿ ಮತ್ತೆ ಎಲ್ಲವನ್ನು ಅವರಿಂದ ನೀವು ಪಡೆದಂಥ ನೀವು
ಏನನ್ನು ತಂದೆಯವರು ಕೊಡ್ಬೋದು ಅಂದರೆ ಕಲೆಯ ಮೂಲಕ ಅದನ್ನು ಕೊಡಬೇಕು. ಇದನ್ನು ಯಾಕೆ ಹೇಳ್ತಾರೆ ಅಂದರೆ ಇನ್ನೊಂದು 10 ವರ್ಷಗಳಲ್ಲಿ ಕಲೆಯ ದಾರಿ ಬೇರೆ ಬೇರೆ ಆಗ್ತದೆ. ಈಗಲೇ ಆಗಿದೆ, ಆ ಒಂದು ಮಾರ್ಗ ತಪ್ತಾ ಇದೆ, ಅದನ್ನು ನಾವು ಹೇಳಬಾರ್ದು. ಆದರೂ ನನ್ನ ಮನಸ್ಸಿಗೆ ಅನಿಸಿದ್ದೇನೆಂದರೆ ಇನ್ನು ಮುಂದಿನ ಭವಿಷ್ಯದ ದಿನಗಳಲ್ಲಿ ಈ ಶಾಸ್ತ್ರೀಯ ನೃತ್ಯ ಕಲೆಯ ಒಂದು ಸ್ಥಾನ ಮಾನ ಗೌರವಗಳನ್ನು ಉಳಿಸುವುದಕ್ಕೆ ನಿಮ್ಮಲ್ಲಿ ನಮ್ಮಂಥ ನೀವು ಕೆಲವಾದರೂ ಒಂದು ಕಂಕಣಬದ್ಧರಾಗದಿದ್ದರೆ ಸ್ವಲ್ಪ ಕಷ್ಟ ಇದೆ. ಗುರುಗಳು ಆ ಪರಂಪರೆಯನ್ನು ಉಳಿಸಿದ್ದಾರೆ, ಬೆಳೆಸಿದ್ದಾರೆ, ನಿಮ್ಮ ಮುಂದೆ ಅದನ್ನು ಕೊಟ್ಟಿದ್ದಾರೆ ನಿಮಗೆಲ್ಲ. ಅವರ ಶಿಷ್ಯರು ನಮ್ಮ ಬಿಟ್ಟಂಥ ಹಿರಿಯ ಶಿಷ್ಯರಿದ್ದಾರೆ, ಅವರೆಲ್ಲ ಸೇರಿ ಅವರ ಒಂದು ಸೇವೆ ಮೂಲಕ ಅವರು ಬೆಳೆಸ್ಕೊಂಡು ಬಂದಂಥ ಒಂದು ಪರಂಪರೆಯನ್ನು ನೀವು ಖಂಡಿತ ಉಳಿಸಬೇಕು. ಆ ಪ್ರಯತ್ನ ನಿಮ್ಮಿಂದ ಆಗಲಿ. ಎಲ್ಲ ಮುಂದೆ ಹಿರಿಯ ಗುರುಗಳ ಶಿಷ್ಯರ ಕಾರ್ಯಕ್ರಮ ಮಾಡುವಂಥ ಒಂದು ಯೋಚನೆ ಇದೆ ಅಂತ ಹೇಳಿದ್ವಿ, ಅದು ಕೂಡ ಖಂಡಿತವಾಗಿ ಮಾಡಿ. ಮತ್ತು ವಿಶೇಷವಾಗಿ ನಿಮಗೆ ತಂದೆಯಾಗಿ ಮತ್ತು ಗುರುಗಳಾಗಿ ಒಬ್ಬರೇ ಆಶೀರ್ವಾದ ಮಾಡುವುದಕ್ಕೆ ಅವರಿದ್ದಾರೆ. ಎಲ್ರಿಗೂ ಆ ಭಾಗ್ಯ ಸಿಕ್ಕುವುದಿಲ್ಲ. ಒಳ್ಳೆಯ ತಂದೆ ಮತ್ತು ಒಳ್ಳೆಯ ಗುರುಗಳು, ಅದು ನಿಮ್ಮ ಭಾಗ್ಯ. ಆದ್ದರಿಂದ ನೀವು ಒಳ್ಳೆಯ ಕಲಾವಿದೆ ಈ ರಾಷ್ಟ್ರಕ್ಕೆ ಆಗಬೇಕು. ಯಾಕಂದ್ರೆ ನಾನು ಈ ಮಾತನ್ನು ಯಾಕೆ ಹೇಳಿದೆ ಅಂದರೆ ಈ ಕಲೆ ಮತ್ತು ಶಾಸ್ತ್ರೀಯತೆಯನ್ನು ಬಿಟ್ಟು ಹೋಯಿತು ಅಂತಾದರೆ ನಮಗೆ ಆ ರಾಷ್ಟ್ರಮಟ್ಟದ ಮೌಲ್ಯ ಇರುವುದಿಲ್ಲ. ಇರಲೇಬೇಕು. ಈಗ ನಾವು ಪ್ರಚಾರಕ್ಕೆ ಇನ್ನೊಂದಕ್ಕೆ ಮತ್ತಕ್ಕೆ ಏನೇನೋ ಮಾಡ್ತೇವೆ, ಆದರೆ ನಿಮ್ಮಲ್ಲಿ ಏನಾದರೂ ಗಟ್ಟಿಯಾದಂಥ ಒಂದು ಸ್ಥಳ ಹರಿ ಇದ್ದರೆ ಮಾತ್ರ ಆ ಸ್ಥಾನಮಾನ ಗೌರವವನ್ನು ಪಡೆಯಲಿಕ್ಕಾಗ್ತದೆ. ಅಂತಹ ಒಂದು ಪಂಚಾಂಗವನ್ನು ನಮ್ಮ ಗುರುಗಳು ಮಾಡಿಕೊಟ್ಟಿದ್ದಾರೆ. ಆ ಪಂಚಾಂಗದ ಮೇಲೆ ಭದ್ರವಾದ ಒಂದು ಭವ್ಯ ಕಲಾ ಸೌಧವನ್ನು ಕಟ್ಟುವಂಥ ಅವಕಾಶ ಅವರೆಲ್ಲ ಶಿಕ್ಷಕರಿಗೆ ಬರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ನಾನು ಹೆಚ್ಚು ಮಾತನಾಡುವುದಿಲ್ಲ. ನಮ್ಮ ಗುರುಗಳಿಗೆ ಭಗವಂತ ಕೊಟ್ಟಂಥ ಆಯುಷ್ಯ ಎಷ್ಟಿದೆ ಅನ್ನೋದು ಗೊತ್ತಿಲ್ಲ. ಇನ್ನು ಉಳಿದ ದಿನಗಳಲ್ಲಿ ಅವರು ಅತ್ಯಂತ ಸಂತೋಷದಿಂದ, ನೆಮ್ಮದಿಯಿಂದ, ಒಳ್ಳೆಯ ಆರೋಗ್ಯದಿಂದ ಇರುವಂಥ ಭಾಗ್ಯವನ್ನು ಪರಮಾತ್ಮ ಅನುಗ್ರಹಿಸಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹಾಗೆ ಅವರ ಪುತ್ರಿಯಾದಂಥ ನಿಮಗೆ ಆ ಒಂದು ಪರಂಪರೆಯನ್ನು ಉಳಿಸಿ ಈ ಕ್ಷೇತ್ರದಲ್ಲಿ ಮುಂದುವರಿಯುವಂಥ ಎಲ್ಲ ಶಕ್ತಿ ಸಾಮರ್ಥ್ಯವನ್ನು ಕೊಡುವುದರ ಮೂಲಕ ಈ ರಾಷ್ಟ್ರದ ಒಬ್ಬ ಶ್ರೇಷ್ಠ ಕಲಾವಿದೆಯಾಗಿ ಅವರ ಹೆಸರನ್ನು ಜೊತೆಯಲ್ಲಿ ನಿಮ್ಮ ಹೆಸರನ್ನು ಕೂಡ ಪ್ರಜ್ವಲಗೊಳಿಸುವಂಥ ಶಕ್ತಿಯನ್ನು ಆ ಭಗವಂತ ಇನ್ನೂ ಕೂಡ ಅನುಗ್ರಹಿಸಿ. ಹಾಗೆ ಎಲ್ಲ ಶಿಷ್ಯವರ್ಗದವರಿಗೆ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಹಾರೈಸ್ತಾ ಈ ಒಂದು ಅವಕಾಶವನ್ನು ನಾನೊಬ್ಬ ಈ ಕ್ಷೇತ್ರದಲ್ಲಿ ಕಿರಿಯವ ಅಂತ ಹೇಳುವ ಪ್ರಾಯದಲ್ಲಿ, ಆದರೆ ನಿಮ್ಮೆಲ್ಲರಿಗಿಂತ ಹಿರಿಯನಾದ ನನಗೆ ಈ ಒಂದು ಅವಕಾಶವನ್ನು ಕೊಡುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ನೀವು ಉದ್ಘಾಟನೆ ಮಾಡಿದ್ದೀರಿ. ಇದು ಅತ್ಯಂತ ಯಶಸ್ವಿಯಾಗಿ ನಿಮ್ಮ ಮನಸ್ಸಿನ ಭಾವನೆಗಳು, ಕಲ್ಪನೆಗಳು ಏನಿದೆ ಅದೆಲ್ಲವೂ ಈ ಮೂಲಕ ಈಡೇರಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ ಮತ್ತೊಮ್ಮೆ ನಿಮಗೆ ನನ್ನ ಆಭಾರಿಯನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ಅವರ ಶಿಷ್ಯರಾಗಿದ್ದು ಇದೀಗ ಮಂಗಳೂರಿನಲ್ಲಿ ಪುತ್ರಿಯೊಡನೆ ನೆಲೆಸಿದ್ದಾರೆ. ಇವರ ಹಿರಿಯ ಪುತ್ರಿ ಮಸ್ಕತ್ ಕುವೈಟ್ನಲ್ಲಿ ನೃತ್ಯ ತರಗತಿಗಳನ್ನು ನಡೆಸ್ತಾ ಇದ್ದಾಳೆ. ಪ್ರಖ್ಯಾತ ಕಲಾವಿದೆ ಬೆಳಗುತ್ತಾ ಇದ್ದಾಳೆ. ಇನ್ನು ಛತ್ರಪಾಣಿ ಕಲಾ ಕೇಂದ್ರದ ಗುರುಗಳಾಗಿರುವಂತಹ ಸುರೇಶ್ ಅತ್ತ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಡ್ತಾ ಇದ್ದಾರೆ. ಇದು ದೇವರ ಒಂದು ಆಶೀರ್ವಾದದಿಂದ ಮತ್ತು ಗುರುಗಳ ಆಶೀರ್ವಾದದಿಂದ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಪ್ರಾರಂಭದ ಕಾರ್ಯಕ್ರಮ, ಅದರಲ್ಲಿ ಒಂದು ರಾಜಶ್ರೀ ಅವರು ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮ ಭಾಗವಹಿಸಲಿಕ್ಕೆ. ಹಾಗೂ ಮತ್ತು ನಮ್ಮ ಗುರುಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶವನ್ನು ಒಟ್ಟಿಗೆ ನಾವೆಲ್ಲ ಸೇರಿಕೊಂಡು ಮಾಡುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ನಾನು ತುಂಬ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂತಹ ರಾಜಶ್ರೀ ಅವರಿಗೂ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸುತ್ತಾ ಇನ್ನೊಂದು ಮಾತನ್ನು ಮುಗಿಸ್ತೇನೆ. ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಸರಿಗೂ ಗ್ಯಾರಂಟಿ ಖುಷಿ ಆಗುತ್ತೆ. ಯಾಕೆಂದರೆ ಅವರ ಕಣದಲ್ಲಿ ನೃತ್ಯವೇ ಇದು, ಅವರ ಉಸಿರೇ ನೃತ್ಯ ಅಂತ ಹೇಳ್ಬೋದು. ನನ್ನ ಜೀವನವನ್ನೇ ಮುಡಿಪಾಗಿಟ್ಟವರು ನೃತ್ಯಕ್ಕೋಸ್ಕರ. ಅಂಥ ಗುರುವಿಗೆ ನಾವು ಏನು ಗಿಫ್ಟ್ ಕೊಟ್ಟರೂ ಖುಷಿಯಾಗಲಿಕ್ಕಿಲ್ಲ. ಆದರೆ ಈ ಥರ ಕಾರ್ಯಕ್ರಮ ಮಾಡಿ ಖಂಡಿತ ಅವರಿಗೆ 4 ಲಕ್ಷ ಜನ ಹೇಳಿದಾಗೆ ಖಂಡಿತ ಖುಷಿ ಆಗ್ತದೆ. ಅಂಥ
ಇಂಥ ಗುರುಗಳನ್ನು ಪಡೆದದ್ದು ನನ್ನ ಎಷ್ಟೋ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ರಾಜಶ್ರೀಯವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದು ತುಂಬ ಖುಷಿ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತ ನಾನು ನಟರಾಜನಲ್ಲಿ ಪ್ರಾರ್ಥಿಸ್ತೇನೆ. ನೃತ್ಯ ಗುರು ಆಗಿದ್ದಾರೆ ಜಯಲಕ್ಷ್ಮಿ ಆಳ್ವ ಅಂತೇಳಿ, ಅವರಿಗೆ ನಾನು ಇಲ್ಲಿಂದ ನಮನ ಸಲ್ಲಿಸ್ತಾ ಇದ್ದೇನೆ. ಇವರು ಕೂಡ ಎನ್ ವಿ ಶೆಟ್ಟಿಯಲ್ಲಿ ನೃತ್ಯದ ಒಂದು ಕೋರ್ಸಿಗೆ ಅವರು ಚೇರ್ಮನ್ ಮುಖ್ಯಸ್ಥರಾಗಿದ್ದರು. ಒಳ್ಳೆ ನೃತ್ಯ ಕಲಾವಿದೆ. ಇಡೀ ಕುಟುಂಬವೇ ನೃತ್ಯದಲ್ಲಿ ತೊಡಗಿದ್ದಾರೆ, ಮಗಳು ಎಲ್ಲರೂ. ದಯಮಾಡಿ ನೀವು ಒಂದೆರಡು ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ನಿಮಗೆ ಎಲ್ಲರಿಗೂ ನಮಸ್ಕಾರ. ಕನ್ನಡ ನನಗೆ ಅಷ್ಟು ಚೆನ್ನಾಗಿ ಬರುವುದಿಲ್ಲ, ಹಾಗಾಗಿ ನಿಮ್ಮ ಎದುರಲ್ಲಿ ಕನ್ನಡ ಮಾತಾಡಲಿಕ್ಕೆ ಬೇಡ. ತುಳುವಲ್ಲಿ ಮಾತಾಡಿದರೆ ಆಗ್ಬೋದಾ? ನಮ್ಮ ಭಾಷೆ ತುಳುನಾಡು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಎಂಕ್ ಇನ್ವಿಟೇಷನ್ ನೀನು ಕಾಣತ್ತು ಇದು ವಾಟ್ಸಾಪ್ ತೂಯಿ ಕೂಡಲೇ ನಮ್ಮ ಗುರುಗೊಂಜಿ ಇನಾಗ್ರೇಷನ್ 9 years ಸೆಲೆಬ್ರೇಷನ್ ಎಂಕೆ ನಮ್ಮನ್ನ 80th ಆ್ಯನಿವರ್ಸರಿ ಎಂಕ್ ಮಲ್ತಿನ ನೆನಪು. ಅವಾಗ ಇನಾಗ್ರೇಷನ್ಗಾರು ಬರ್ತಿತ್ತೇವೆ. ಒಂದು ವೇಳೆ ಇನ್ನು ಅಮ್ಮ ಇದ್ದಿದ್ದ ಖಂಡಿತ ಬೈದ್ವೇರೆ. ಸೊ 6ನೇ ಅನ್ನೊಂದು ಯಾನು ಸಡನ್ ನನ್ನ ಮಗಳಿಗೆ ಫೋನ್ ಮಾಡ್ತಾರೆ, ಕಾಲೇಜ್ ಇರ್ತಾರೆ ಪಂಡ ಬೊಕ್ಕೆ ಸ್ಟೂಡೆಂಟ್ನ ಎನ್ನ ಮೆಗಿದಿ ಲೆಕ್ಕ ಇತ್ತಿನ ಇತ್ತಾರೆ ಪಂಡೆ ಇಮಿಡಿಯೇಟ್ಲಿ ಬರೋಡು ಎಂಕು ಪೋಡು ಅನ್ನೋದು ಗುರುಗಳನ್ನ ಒಂದು ಆಶೀರ್ವಾದಕ್ಕೆ ನೋಡು. ಆರ್ನ ಸ್ವಲ್ಪ ವರ್ಷ 3 ವರ್ಷ ಅದು ಬಾಳೋಡು ಬಲ್ಪಿನ ಆಶೆ ಎಂಕ್ ಅಮ್ಮಗೆ ಕಲೆಗೆ ಅಗತ್ಯ. ಸೊ ಐ ವಿಶ್ ಗುರುಜಿ ಅ ಲಾಂಗ್ ಡಾನ್ಸಿಂಗ್ ಕರಿಯರ್. ಆ್ಯಂಡ್ ಐ ಥ್ಯಾಂಕ್ ರಾಜಶ್ರೀ ಮತ್ತು ನಾನು ಒಂದೇ ಇದರಲ್ಲಿ BOE ಮೆಂಬರ್. ಸೊ ತುಂಬ ಕ್ಲೋಸ್ ಇದ್ದೇವೆ, ಹಾಗಾಗಿ ಅವರು ಡ್ಯಾನ್ಸ್ ಮಾಡ್ತಾರೆ ಅಂತ ಕೇಳಿದ ಮೇಲೆ ನೋಡಲಿಕ್ಕೆ ಬರಬೇಕಂತವೇ ನಾವು ಬಂದಿದ್ದೇವೆ. ಆ್ಯಂಡ್ ಐ ಥ್ಯಾಂಕ್ ಎವ್ರಿಬಡಿ ಫಾರ್ ಗಿವಿಂಗ್ ಮಿ ಅನ್ ಆಪರ್ಚುನಿಟಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಪ್ರೋಗ್ರಾಮ್. ಥ್ಯಾಂಕ್ ಯು. ಈಗ ನಮ್ಮ ತಂದೆಯವರು ಒಂದೆರಡು ಮಾತಾಡಬೇಕು ಅಂತ ಕೇಳಿದ್ರೆ ಕಾರ್ಯಕ್ರಮದ ಕಲಾವಿದರ ಬಗ್ಗೆ ನಿಮಗೆ ಭಾರಿ ಸಂತೋಷ ಆಗ್ತದೆ. ಮಕ್ಕಳಿಗೆ ಎಲ್ಲ ಪ್ರೀತಿ ಪೂರ್ವಕವಾದ ನಮಸ್ಕಾರ ಮತ್ತು ಇಂದು ನೃತ್ಯ ಉತ್ಪಾದನೆ ಗುರುಗಳ ಸ್ಮರಣೆ ಮತ್ತು ಪಾತ್ರದಾರ ತೋರಿಸಿ ಮುಖ್ಯ ಧ್ಯಾನ ಮಾಡೋದ್ಮೇಲೆ ಕಮಲಕ್ಕಾಚಾರ್ಯ ಆದರೆ ಯಾರಿಂದ ಯಾರನ್ನ ಆತ್ಮೀಯತೆ ಈ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಯಾಕೆ ಕಮಲ ಭಟ್ಟು ಪಕ್ಕ ಬೇರೆ ಎನ್ನ ಸಿಸ್ಟರ್ ಮಕ್ಕಳು ಅಗತ್ಯವಾದ ಬರೋಡಾಯನ್ನು ಬೈದರೆ ಅಂಕ ಅಕ್ಲಿಗೆ ದೇವರೊಡೆಯನ್ನ ಆಶೀರ್ವಾದ ಬೇಡವೆ ಪಕ್ಕ ಬೇರೆ ಆರತಿ ಶೆಟ್ಟಿ ಬೇರೆನ ಅಮ್ಮ ನಮ್ಮ ಭಾರತ ದೇಶದ ಮಾತ್ರತೆ ಇಡೀ ಜಗತ್ತಿದ ಒಂದು ಶ್ರೇಷ್ಠ ಭರತನಾಟ್ಯದ ಕಲಾವಿದರು ಆರು ಇವ್ರಿಗೂ ಬತ್ತನ ಹಂಚಿಡ್ದು ಆರು ಇತ್ತನಾಗ್ತ ಮುಟ್ಟ ಎಂಗ್ಲು ಒಟ್ಟಿಗೆ ಕೆಲವು ಸಲ ಸ್ಪರ್ಧೆಗೆ ಮತ್ತು ಪೋತ ಬೊಕ್ಕ ಇತ್ತೆ ಇನಿ ಜಯಲಕ್ಷ್ಮಿ ಆಳುವ ಮೇರೆನು ತೂದು ಆರೇ ಪಂದ್ಯ ಆನೆ ಎಂತೊಂದು ಪಾತಿರ್ವೆ ಅವರಿಗೆ ಎನ್ನ ಮಿತ್ತು ಎನ್ನ ಕಲೆತ ಮಿತ್ತು ದಿಂಜ ಅಭಿಮಾನ ಇತ್ತಂಡು ಒಂದು ರಸ್ತೆ ಅಕ್ಲಿನ ಓದುತ್ತೆ ಎನ್ನ ಇಲ್ಲ ಯಾರು ಬೈದೇರು ಅಂಚ ಎಂಕ್ಲನ ಕಲೆತ ಬಾಂಧವ್ಯ ಆರತಿ ಶೆಟ್ಟಿ ಒಂದು ನಿಜವಾದ PhD ಮಾತ್ರ ಮಂದಿರದ ಇಟ್ಟು ಅಂಡ್ಲ ಒಂಚೂರು ಅಹಮ ಇದ್ದಂದೆ ಒಂದು ವಿನಯಪೂರ್ವಕವಾದ ಇತ್ತಿನ ಒಂದು ಕಲಾವಿದೆ ಅಂಚ ಜೋಕ್ನಲ್ಲಿ ಎತ್ತೊಂದು ಬೈದರು ಮಗಳು ಪುಲ್ಲಿ ಅಂದು ಅಂಚ ದಿಂಜ ಸಂತೋಷ ಆದ ನೆಂಚಿನ ಬಡೋದು ನೆಂಗೆ ತೋಚಿ ಏಪಲ ಅರ್ನ ನಮ್ಮನ ನೆನಪಾಪ ಪಂಡ ಆರು ಭರತನಾಟ್ಯ ನಟುವಾಂಗ ಮನ್ಪುನೆಂಡು ನಮ್ಮ ಇಂಡಿಯಾ ದೇಶಡೆ ಎಡ್ಡೆ ಸಾಲ್ಡಿತ್ತನ ಅಂದೇಟ್ಟು ಆರ್ಲ ಒಂಜಿ ಮಲ್ಲ ಕಲಾವಿದೆ ಬೊಕ್ಕ ಐಡ್ದಿಲ್ಲ ಎಡ್ಡೆ ಅಂತ ಆಸ್ವಾದನೆ ಮನ್ಪುನಂತನ ಒಂಜಿ ದೊಡ್ಡ ಕಲಾವಿದ ಅರ್ನ ಗುರುಲ ತಮಿಳ್ನಾಡುದ ದಂಡಾಯುಧ ಪಾಣಿ ಪಿಳ್ಳಾರಡ ಕಲ್ತನಾರು ಅಂಚ ಯಾನಿತ್ತೆ ಪನ್ಲೆಕ್ಕನೆ
ಆರೇ ಬಸದ ಮೂಲ ಕುಲ್ತೇರ್ ಪಂದೆ ಕೊಂಚ ಸಂತೋಷ ಆತಂಡು ಬೊಕ್ಕ ಮೆಕ್ಲು ಮಾತ ನಮ್ಮ ವಿದ್ಯಾರ್ಥಿಗಳು ಎನ್ನ ಹೆಂಗೆ ಯಾನೆ ಈ ಇನ್ನೇನು ಒಂದು ಎಡ್ಡ ರೀತಿ ಮನ್ಪೋಡು ಬಾಲ್ಯ ಪ್ರಾಯದಿಂದ ಹೆಂಗೆ ಮನಸ್ಸಿತ್ತು ಅಂಡ ಅವಕಾಶ ಇಜ್ಜಾಂಡು ಬೊಕ್ಕ ದಾನ್ನ ಎನ್ನ ಗುರುಗಳು ಆಶೀರ್ವಾದೋಡು ರಾಜರತ್ನ ಪಿಳ್ಳೆ ಅಟ್ಟ ಪಂದನಲ್ಲೂರು ಸಂಪ್ರದಾಯದ ಒಂದು ಅವಕಾಶ ಕಲ್ಪನ ಅವಕಾಶ ತಿಕ್ಕೊಂಡು ಆರು ನನ್ನ ಮಗನ ಲೆಕ್ಕ ತೂದು ಕಡೆಗೆ ನಮ್ಮ ಇಡೆಗೆ ದಕ್ಷಿಣ ಕನ್ನಡಕ್ಕೆ ಬತ್ತು ಪುನಗ ಆರು ಸುಳ್ಳಿಯಾಡು ಮಂಜಿ ವೆಂಕಟರಮಣ ಗೌಡ ಅಂದ್ಲೇರು ಅರ್ನ ಇಲ್ಲಲ್ಲ ಆರು ತೀರ್ಪೋಯರು ಅಂಚ ಅರೇನ ಅಡೆಗೆ ಎನ್ನ ಬಡಿದಿಲ್ಲ ಯಾರನ್ನ ಪೋದಲ್ಲ ಎದ್ದಂ ಅರನ್ನ ಪಾರ್ಥಿವ ಶರೀರ ಕರಾಯರ ಮಂಡದು ಅಕ್ಲು ಬುಡ್ಜೇರು ಆರು ಎಂಕ್ ತಲೆಕ್ಕೆ ಕೈ ತೀದು ಎಡ್ಡ ರೀತಿಯ ಆಶೀರ್ವಾದ ಮಂತ್ರಿ ಅವರ ಎನ್ನ ಅಮ್ಮ ಇತ್ತೇರು ಆರು ಎಂಕ್ ದಿಂಜ ಪ್ರೋತ್ಸಾಹ ಮಂತೇರು ಅವರಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಮತ್ತು ಇಜ್ಜಾಡು ಅಂಡ ಕಲೆ ಪಂಡ ಅವರಿಗೆ ದಿಂಜ ಪ್ರೀತಿ ಇತ್ತೀರು ಅಕ್ಲ ಮತ್ತು ಆಶೀರ್ವಾದೋಡು 4 ಜನ ಸೂಪರಲಕ್ಕೇನ ದೇವರು ಮಂತಿದ್ದೇರು ಐಕ್ ಬೋಡದು ಯಾನ ಈ ಸಾರ್ಥಕ ಸೇವೆ ಮಂತಿದೆ ಪನ್ಪನ ಒಂಜಿ ಸಂತೋಷ ಈ ಎನ್ನ ಇಳಿ ವಯಸ್ಸು ಎಂಕ್ ತೋಯೊಂದುಂಡು ಅಂಚ ಎನ್ನ ಮಗಳಿಗಳ ಬೊಕ್ಕ ಎನ್ನ ಶಿಷ್ಯರುಗಳ ಮನಪುನೆಂಜಿನ ಪಂಡ ಮಾಸ್ಟರ್ ಪಂಡ್ಲೆಕ್ಕ ಭರತನಾಟ್ಯ ಆಯ್ತು ಸಾಧಿ ತತ್ತೊಂದುಂಡು ಐನೆ ಸರಿಯಾದ ರೀತಿ ಕೊರಬಂದ ಶಕ್ತಿ ಮಕ್ಕಳಿಗೆ ಮಾತಿರಲ್ಲ ಉಂಡು ఆయన ఎంచెల్ల ಮಿಕ್ಸ್ ಕಲಸು ಮೇಲೆ ಅವರ ಅಂಚೆ ಮನ್ಪಂದೆ ఆయన ಕಾತೊಂದು ಬೈದರು ಹೆಚ್ಚಿನಗಳು ನನಗೆ ಕೊಟ್ಟು ನನ್ನಲ್ಲ ఆయన ಅವೇ ರೀತಿ ಕಾತೊಂದು ನಂಗೆ ಕಿರಿಯರು ಕೊಡ್ತೀನಿ ನಮ್ಮ ಕಿರಿಯರಿಗೆ ಕೊರ್ನಾಗ ಈ ನಮ್ಮ ಕಲಾ ಸಂಪತ್ತು ಶಾಶ್ವತವಾದ ಈ ಭೂಮಿಗೆ ಒರಪಿನ ಡಾಕುಲ್ಲ ಪ್ರಯತ್ನ ಮಂತದ್ದು ಕೊಡು ಐಕ್ ಯಾನ್ ದೇವರಡ ಅನುಗ್ರಹಕ್ಕೆ ಎಂದಕ್ಲಿಗೆ ಎಪ್ಪಲಾನ ಆಶೀರ್ವಾದ ಮಂದಿಲ್ಲೆ ಐಕಾದು ಏರ್ಲೆತ್ತನೆಲ್ಲ ಯಾನು ಹೋಂದಿಲ್ಲ ಈ ಇಳಿ ವಯಸ್ಸಿಲ್ಲ ಏರ್ಲೆತ್ತನೆಲ್ಲ ಹೋಂದಿಲ್ಲ ಒಂಜಿ ಮುರಾನಿ ಕುಂದಾಪುರಗಳ ಒಂಜಿ ರಂಗ ಪ್ರವೇಶ ಪೋದುತ್ತೆ ಎಂಕ್ ಬಾರಿ ಸಂತೋಷ ಆದ ಮಂಡ ಈ ಒಂದು ಸಂಬಂಧ ನಿಕ್ಕಲು ಮಾತ್ರ ಬತ್ತು ಸೇರ್ದೇರಿ ಬಕ್ಕ ಏರ್ಲ ಜೋಕುಲು ದಿಂಜ ಅಮಸರ ಮತ್ತು ಒಂದೇ ಸರ್ತಿ ಮಿತ್ತು ಪೋಯರಾಪಜಿ ಜೋಕ್ಲಿಗೆ ಅನ್ಪನ್ಪೆ ಬಾರಿ ಅಕ್ಲ ರಕ್ಷಕಗಳ ಪನ್ಪದ ಮಂಡ ನಿಧಾನವಾದ ಪೋಡ್ ಹತ್ತಿರ ಅಂಚೆ ಪೋಂಡ ಮಾತ್ರ ಕಲೆ ಅದು ಒರಿಪುಂಡು ಐಕ್ ನಿಕ್ಲು ನೂಕ್ಲನ್ನ ರಕ್ಷಕರು ಅಪ್ಪ ಅಮ್ಮೆ ಮಿಕ್ಲು ಪ್ರೋತ್ಸಾಹ ಮಾಡಿದ್ರು ಪಂಡದು ಈ ಕಲೆಯನ್ನು ಒರಿಪು ಲೆಕ್ಕ ನಿಕ್ಲು ಐಕ್ ಅನುಕೂಲ ಮಂತು ಕೋರಡು ಬೊಕ್ಕ ಎನ್ನ ಮಗಳು ಎಂಕ್ ತೀರುಜಿದಾಲ ಇಂಚಿನ ಕಲ್ಪಾಯರ ಮತ್ತು ಆಪುಜಿ ಅಂಡಲ್ಲ ಅರೆನ್ಯಾನ ದೇख ಪಡೋದು ಪ್ರಯತ್ನ ಮಂತದ್ದು ಕಲ್ಪಾತು ಈ ಜವಾಬ್ದಾರಿಕೆ ಮತ್ತು ಅಲ್ಲಿಗೆ ಅನ್ಕೊರ್ತೆ ಬೆಂಗಳೂರು ಪುನಗ ಅವಳು ಲಾಲಿಂದ ಈ ಬಗ್ಗೆ ಲೆಟ್ರ್ ಎಮ್ ಎ ಪದವಿಲ್ಲ ಪಡೆತಲ್ಲಿ ಪದವಿ ಪಡೆತಿಂದತ್ತೆ ಪದವಿಯಿಂದ ಮತ್ತು ಪೊಕ್ಕಡೆ ಅಲ್ಲ ನಮ್ಮ ಲೆಟ್ರ್ ಅಧ್ಯಯನ ಮಂತ್ರಿಂದ ನಂಗೆ ನಿಜವಾದ ಆಯ್ತಾ ಬಗ್ಗೆ ಎಡ್ಡೆ ಮನಸ್ಸು ಇತ್ತಿಂದ ನಂಗೆ ನಿಜ ಆಯ್ತು ತುಂಬ ಪೋಯರ ಹಾಪ್ನು ಭಗವಂತನ ಆಶೀರ್ವಾದ ನಾವು ತಿಕ್ಕೊಂಡು ಅಂಚೆನ ಅಲ್ಲಿಗೆ ಒಪ್ಪಲಕ್ಕೆ ಪಂಡೊಂದಿಲ್ಲ ಮೆಕ್ಲೆಗೆಲ್ಲ ಮಾತೆಯನ್ನ ಜೋಗಳಕ್ಕೆ ಪಂಡೊಂದಿಲ್ಲ ಬೊಕ್ಕ ಮಾತೆರ್ಲ ಎಡ್ಡ ರೀತಿಡು ಉಲ್ಲೇರು ಯಾನ ಮಾತೆರನ್ನ ದೇಕ್ಲ ಕಾರ್ಯಕ್ರಮಗಳ ಪೋಪೆ ಈ ಒಂಜಿ ಯಾನ್ ದಾಲ ಮಂತಿಜಿ ಇಲ್ಲಿ ಗಿಲ್ ದಾಳ ಯಾರು ಮಂತಿಜಿ ಅಣ್ಣ ಯಾನ್ ಅಪಾರವಾಯಿನ ಇಂಚಿನ ಶಿಷ್ಯ ವೃಂದನಕ್ಲೇನೆ ಅಕ್ಲಿನ ಪ್ರೀತಿನ ಸಂಪಾದನೆ ಮಂತನ ಎನ್ನ ಮಲ್ಲ ಒಂದು ಸಂಪತ್ತು ನಿಂತಂದೆ ಅಕ್ಲಿಗೆ ಮಾತಡೆಗಳ ದೇವರು ಈ ಕ್ಷೇತ್ರದ ಅನುಗ್ರಹ ಮಾಡ್ಕೊಂಡು ನನ್ನ ಸರ್ತಿ ದೇವರ ಪ್ರಾರ್ಥನೆ ಮಾಡ್ತಿದ್ದೆ ನನ್ನ ಈ ಪಾತ್ರವನ್ನು ನಾನು ಸಮಾಪನೆ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಸಭೆಯ ಮೇಲೆ ಆಸೀನರಾಗಿರುವಂಥ ಹಿರಿಯ ಗುರುವರಿಯರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ವಂದನಾರ್ಪಣ ಕಾರ್ಯಕ್ರಮಕ್ಕೆ ನಿಂತಿದ್ದೇನೆ. ಎಲ್ಲ ಹಿರಿಯ ಹಾಗೂ ಕಿರಿಯ ಸಹೃದಯಿ ಬಂಧುಗಳೇ, ಇವತ್ತೊಂದು ವಿಶೇಷವಾದ ದಿನ. ಇವತ್ತಿನ ದಿನ ನಮ್ಮ ನಿಕೇತನ ಕೊಲ್ಯದ ಗುರುಗಳಾದಂಥ ಶ್ರೀಯುತ ಉಳ್ಳಾಲ ಮೋಹನ್ ಕುಮಾರಿಯವರ 90ನೆಯ ಹುಟ್ಟುಹಬ್ಬದ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ
ಬಹಳ ದೂರದಿಂದ ಬಂದಂಥ ಹಾಗೂ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಿದಂಥ ಕರ್ನಾಟಕ ಕಲಾಶ್ರೀ ಗುರು ಕಮಲಾಕ್ಷಾಚಾರ್ ಇವರಿಗೆ ನಾಟ್ಯನಿಕೇತನ ಪಲ್ಯದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವರಿಗೆ ನಮ್ಮ ಗೌರವ ಹಾಗೂ ಪ್ರೀತಿಯ ಸಂಕೇತವಾಗಿ ನಮ್ಮ ಗುರುಗಳಾದಂಥ ಉಳ್ಳಾಲ್ ಮೋಹನ್ ಕುಮಾರಿಯವರು ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಹಾಗೆ ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳ ಹಿರಿಯ ಶಿಷ್ಯೆಯಾದಂಥ ಕರ್ನಾಟಕ ಕಲಾಶ್ರೀ ಗುರು ಕಮಲಾ ಭಟ್ ಅವರು ಸಹ ಬಂದಿದ್ದಾರೆ. ನಮ್ಮ ಜೊತೆಗೆ ನಮ್ಮ ಕಾರ್ಯಕ್ರಮದೊಂದಿಗೆ ನಮ್ಮ ಸಂತೋಷದಲ್ಲಿ ಪಾಲ್ಗೊಂಡಿದ್ದಾರೆ. ಇವರಿಗೂ ನಾಟ್ಯನಿಕೇತನದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಯಾಗಿ ಚಕ್ರಪಾಣಿ ಕಲಾಕೇಂದ್ರದ ನಿರ್ದೇಶಕರಾದಂತಹ ಗುರು ಸುರೇಶ್ ಅತ್ತಾವರ್ ನಮ್ಮ ಜೊತೆಗಿದ್ದಾರೆ. ಇವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮದಲ್ಲಿ ಬಹಳ ಪ್ರೀತಿ ಇಟ್ಟು ನಮ್ಮ ಜೊತೆಗೆ ಸೇರಿಕೊಂಡು ಕಾರ್ಯಕ್ರಮವನ್ನು ಚಂದಗಾಣಿಸಿದಂಥ ಶ್ರೀದೇವಿ ನೃತ್ಯ ಕಲಾಕೇಂದ್ರದ ನಿರ್ದೇಶಕಿಯಾಗಿರುವಂಥ ಕರ್ನಾಟಕ ಕಲಾಶ್ರೀ ಡಾಕ್ಟರ್ ಆರತಿ ಶೆಟ್ಟಿಯವರಿಗೂ ಹೃದಯಾಂತರದಿಂದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಒಂದೇ ಮಾತಿನಲ್ಲಿ ನೆರೆದಿರುವಂಥ ಎಲ್ಲ ಹಿರಿಯ ಕಿರಿಯ ವಿದ್ಯಾರ್ಥಿಗಳೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ತಾವುಗಳು ಬಂದಿದ್ದೀರಿ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ವಂದನೆಗಳು. ಇವತ್ತಿಂದಲೇ ಸ್ಟಾರ್ಟ್ ಮಾಡುವ ಅಂತೇಳಿ ಪುಷ್ಪಾಂಜಲಿ ಮಾಡ್ತಾ ಇದ್ದೇನೆ. ಯಾಕಂದರೆ ಕಾರ್ಯಕ್ರಮದಲ್ಲಿ ಯಾವಾಗಲೂ ನಮ್ಮ ಇಲ್ಲಿ ಒಳ್ಳೆಯ ವಾತಾವರಣ, ದೇವಾಲಯದ ವಾತಾವರಣ ಉಂಟು ಮಾಡಲಿಕ್ಕೆ ಎಲ್ಲ ದೇವಾದಿ ದೇವತೆಗಳ ಗುರು ಹಿರಿಯರ ಎಲ್ಲರ ಆಶೀರ್ವಾದ ಬೇಡಲಿಕ್ಕೆ ಮಾಡುವಂತಹ ನೃತ್ಯ ನಾನು ಮಾಡ್ತಾ ಇದ್ದೇನೆ. ಅದಾದಮೇಲೆ ನಮ್ಮ ಊರಿನ ಪ್ರಖ್ಯಾತ ಸಾಹಿತಿಗಳಾಗಿರುವಂತಹ ಪ್ರೊಫೆಸರ್ ಅಮೃತ್ ಸೋಮೇಶ್ವರ್ ಅವರು ರಚಿಸಿರುವಂತಹ ಒಂದು ಆನೆ ಮೌಲ್ಯದ ಎಂಬ ಕೃತಿಯನ್ನು ನಾನು ಇದೀಗ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರಿಂದ ಹಿರಿಯರಿಂದೆಲ್ಲ ಆಶೀರ್ವಾದ ಬೇಡ್ತಾ ಇದ್ದೇನೆ. ಜಣುದಗದಿಮಿ ಜಣುದಗದಿಮಿ ದಗಣಗ ಜಣುತಂ ತದ್ಧೀಂ ದಗದೀಂ ಜಣುದಗದಿಮಿ ಜಣುದಗದಿಮಿ ಜಗಣಗ ಜಣುತಂ ತದ್ಧೀಂ ದಗದೀಂ ಜಣುದಗದಿಮಿ ಜಣುದಗದಿಮಿ ಜಗಣಗ ದಗದಂ ತದ್ಧೀಂ ದಗದೀಂ ಜಣುದಗದಿಮಿ ಜಣುದಗದಿಮಿ ಜಗಣಗ ಜಣುತಂ ಜಗಣಗ ದರಿಕಿಟ ಜಗಣಗ ದರಿಗಿಡ ಜೋ ಜೋ ಜಗಣಗ ದರಿಕಿಟ ಜಗಣಗ ದರಿಗಿಡ ಜೋ ಜೋ ಜಗಣಗ ದರಿಕಿಟ ಜಗಣಗ ದರಿಗಿಡ ಜಂ ಜೋ ಜಗಣಗ ದರಿಕಿಟ ಜಗಣಗ ದರಿಗಿಡ ಜೋ ಜೋ ತಾಕು ಜೇಗು ತಗ ಜೇಗು ಜನಗು ತಗ ತಗ ಜಣು ತಗ ದಿನಿ ತಗ ದಿನ ತಾಕು ಜೇಗು ತಗ ಜೇಗು ಜನಗು ತಗ ತಗ ಜಣು ತಗ ದಿಮಿ ತಗ ದಿನ ತಾಕು ಜೇಗು ತಗ ಜೇಗು ಜನಗು ತಗ ತಗ ಜಣು ತಗ ದಿಮಿ ತಗ ಜಣು ತಾಕು ಜೇಗು ತಗ ಜೇಗು ಜನಗು ತಗ ತಗ ಜಣು ತಗ ದಿಮಿ ತಗ ದಿನ ಜಣು ಜಣು ದಿಮಿ ದಿಮಿ ಕಿಡ ಕಿಡ
ಸಿರಿಪಾದೋ ಸುಗಿತೋ ಬೇ ಆನೆ ಮೋಣೆದ ಸ್ವಾಮಿಯೇ ಸಿರಿಪಾದೋ ಸುಗಿತೋ ಬೇ ಏರಿ ಗುಣ ಏಟಿರಿತೇನೆ ಕೊರು ಎಂದು ನಟೋಬೆ ಆನೆ ಮೋಣಿದ ಸ್ವಾಮಿಯೇ ಸಿರಿಪಾದೋ ಸುಗಿದೋಬೆ ಏನಿ ಗುಣ ಏಟಿರಿತೇನೇನು ಕೊರು ಎಂದು ನಟೋಬೆ ಆನೆ ಮೋಣಿದ ಸ್ವಾಮಿಯೇ ಸಿರಿಪಾದೋ ಸುಗಿದೋಬೆ ಏನಿ ಗುಣ ಏಟಿರಿತೇನೇನು ಕೊರು ಎಂದು ನಟೋಬೆ ಆನೆ ಮೋಣಿದ ಸ್ವಾಮಿಯೇ ಸಿರಿಪಾದೋ ಸುಗಿದೋಬೆ ದುಂಬು ಪೂಚಿನ ಕೈಗೊಡ್ಡೂನ ಗಣದುಳ್ಳೆಯೇ ಈ ಮನೆಯೇ ನಂಬಿನ ಕ್ಲೆಗ ಇಂಬು ಕೋರ್ಪಿನ ಮಲ್ಲಮೈ ಮದ ಕರ್ತೃವೇ ಜಂಚ ಪುಗರಡ ನೆಲ ಬಜಿಗ ಮರಿತ ಪಂಜರ ಕತೆಗೆ ಅಜಿಗೇಟಿ ಸವಾರಿ ಪೋಯರೆ ಎಲಿಯನೀಗೆ ಏರಿಗೆ ತುಂಬು ಪೂಜಿನ ಕೈಗೊಣುವ ಕಣದುಳ್ಳೆಯೇ ಈ ಮಲ್ಲಯೇ ನಂಬಿನ ಕ್ಲೆಗೆ ಇಂಬು ಕೋರ್ಪಿನ ಮಲಮೈ ಮರ ಕರ್ತುವೆ ಸಂಜ ಪುಗರಡ ನೆಲ್ಲ ಬಾಡಿಗೆ ಮರಿತ ಪಂಜರ ಕಟಗೆ ಅಜಿಗೆ ಸವಾರಿ ಪೋಯರೆ ಎಲಿಗರಿಗೆ ತೋರು ಆನೆ ಮೋಣದ ಸ್ವಾಮಿಯೇ ಸಿರಿಪಾದೋ ಸುಗಿದೋಬೆ ಆನೆ ಮೋಣದ ಆನೆ ಮೋಣದ ಕಮಲಾಕ್ಷಿ ಸರ್, ಸುರೇಶ್ ಅಂತ ಅವ್ರು ಬಂದಿದ್ದಾರೆ, ಕಮಲಕ್ಕ ಬಂದಿದ್ದಾರೆ. ಇನ್ನು ವಿಶೇಷ ಅಂದರೆ ಆರತಿ ಶೆಟ್ಟಿ ಅವ್ರು ನಾನು ಹೆಸರೇ ಇಲ್ಲ, ಅವರು ಬಂದಿದ್ದಾರೆ. ಅವರ ಮಕ್ಕಳು, ಅವರ ಆತ್ಮೀಯರು ವಿನಯ, ಹಾಗೆ ಮತ್ತು ಚಂದ್ರಿಕಾ, ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು, ಪ್ರೇಮ, ಎಲ್ಲ ನನ್ನ ಪುಟ್ಟ ಪುಟ್ಟ ವಿದ್ಯಾರ್ಥಿಗಳು ಎಲ್ಲರೂ ಬಂದಿದ್ದೀರಾ. ನನಗೆ ತುಂಬ ಖುಷಿ ಆಯಿತು. ನಾನು ಅಂದ್ಕೊಂಡಿರಲಿಲ್ಲ ಯಾರು ಬರ್ತಾರೆ, ನಾನೊಂದು ಶುರು ಮಾಡಿ ಬಿಡುವಂತ ಯೋಚನೆ ಮಾಡಿದ್ದು. ಬಟ್ ಎಲ್ಲರೂ ಬಂದು ನಮ್ಮ ಸಂಸ್ಥೆಯ ಪ್ರೀತಿಯಿಂದ ಬಂದು ನಮ್ಮ ಸಂಸ್ಥೆಗೆ ಶುಭ ಆಶೀರ್ವಾದವನ್ನು ಮಾಡಿದ್ದೀರಾ. ಧನ್ಯವಾದ.